ಇದ್ದಂಗೆ ಮಾತಾಡೋರು. ಹಾಗೆ ವಾಸ್ತವ ಏನಿರುತ್ತೆ ಅದನ್ನು ಮಾತಾಡ್ತಾರೆ. ಹಾಗಾಗಿ ಅವರು ಮಾತಾಡಿರೋದ್ರಲ್ಲಿ ಸತ್ಯ ಇದೆಯೋ ಅಸತ್ಯ ಇದೆಯೋ ಅದು ಹೈಕಮಾಂಡ್ಗೆ ಗೊತ್ತಾಗಬೇಕು. ಆದರೆ ಒಬ್ಬ ದಲಿತ ನಾಯಕನನ್ನು ದೇವರಾಜ ಅರಸರ ನಂತರ ಮತ್ತೊಬ್ಬ ದೇವರಾಜ ಅರಸ ಅಂತ ಇದ್ದರೆ ಅದು ನಮ್ಮ ರಾಜಣ್ಣವರು. ಅಂಥವ್ರನ್ನ ಇವತ್ತು ಸಂಪುಟದಿಂದ ಕೈ ಬಿಟ್ಟಿರೋದು ಖಂಡಿತವಾದ ವಿಷಾದನೀಯ. ಇದು ಎಲ್ಲ ಹಿಂದುಳಿದ ವರ್ಗಗಳ ಮತ್ತು ದಲಿತರ ಒಂದು ಸಮುದಾಯಕ್ಕೆ ಮಾಡಿದ ಅವಮಾನ ಆಗಿರುತ್ತೆ. ಹಾಗಾಗಿ ನಾವೆಲ್ಲ ಸೇರಿ ಇವತ್ತಿನ ದಿವಸ ಜಾತಿ ಮತ ಭೇದ ಯಾವುದೂ ಇದೆ ನೋಡ್ತಾ ಇದ್ದೀರಾ ನೀವು, ಎಲ್ಲ ಜಾತಿಯವರು ಇಲ್ಲಿದ್ದಾರೆ. ಅದರಲ್ಲೂ ಹೆಚ್ಚಾಗಿ ದಲಿತ ಪರ ಸಂಘಟನೆಗಳು ಇವತ್ತಿನ ದಿವಸ ರಾಜಣ್ಣರ ಪರವಾಗಿ ನಿಂತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈಗ ನಾವು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ನಾವು ನಮ್ಮ ಮನವಿ ಅಂದರೆ ರಾಜಣ್ಣವ್ರನ್ನ ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು. ನೀವು ಸೇರಿಸ್ಕೊಂಡೇ ಇದ್ದ ಪಕ್ಷದಲ್ಲಿ ನಾವು ಮತ್ತೆ ಇದಕ್ಕಿಂತ ಉಗ್ರವಾದ ಹೋರಾಟವನ್ನು ನಾವೆಲ್ಲ ಪ್ರಾರಂಭ ಮಾಡ್ತೀವಿ ಅಂತೇಳಿ ಈ ಸಭೆಯ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್, ಈಗ ವಾಲ್ಮೀಕಿ ಸಮುದಾಯ ಮುಖಂಡರನ್ನು ಟಾರ್ಗೆಟ್ ಮಾಡ್ಕೊಂಡಿದೆ ಅಂತ ಕೇಳ್ಕೊಳ್ತಾ ಅದು ನಿಜಾನೇ ಅನಿಸ್ತದೆ ನನಗೆ. ಯಾಕೆಂದರೆ ಹಿಂದೆ BJP ಸರ್ಕಾರದಲ್ಲಿ ರಮೇಶ್ ಜಾರಕಿಹೊಳಿ ಅವ್ರನ್ನ ಮಾಡಿದರು. ಅದಾದ ನಂತರ ನಮ್ಮ ನಾಗೇಂದ್ರ ಅವರು, ಈಗ ನಮ್ಮ ರಾಜಣ್ಣವ್ರನ್ನ ಮಾಡಿದ್ದಾರೆ. ಮುಂದೆ ನಮಗೆ ಬಂದಿರೋ ಒಂದು ವಿಷಯ ಏನು ಅಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂಥೇಳಿ. ಆದರೆ ನಾವು ಯಾವುದಕ್ಕೂ ಇದಕ್ಕೆ ಅವಕಾಶ ಕೊಡಲ್ಲ. ಎಲ್ಲ ಹಿಂದುಳಿದ ವರ್ಗಗಳು, ದಲಿತರು ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಅವರು ಹಿಂದೆ ಇದ್ದಾರೆ. ಹಾಗಾಗಿ ಮುಂದೆ ಆಗತಕ್ಕಂಥ ಏನಾದರೂ ಹೆಚ್ಚು ಕಮ್ಮಿ ಆದಲ್ಲಿ ಅದಕ್ಕೆ ಅವರೇ ಜವಾಬ್ದಾರಿ ಮಾಡ್ತಾರೆ ಅಂತ ಈ ಮೂಲಕ ಸರ್, ಈಗ ಅನುದಾನವನ್ನು ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅನುದಾನ ಕೂಡ ದುರ್ಬಳಕೆ ಮಾಡಿಕೊಂಡು ಸಮುದಾಯಕ್ಕೆ ಒಂದು ಅನ್ಯಾಯ ಮಾಡಿದೆ ಅಂತ ಅನಿಸ್ತದೆ. ಅದು ಎಲ್ರಿಗೂ ಗೊತ್ತಿದೆ. ದುರ್ಬಳಕೆ ಮಾಡ್ಕೊಳೋದೇ ಅಲ್ಲದೆ ಇದ್ದ ಬಂದ ದುಡ್ಡನ್ನೆಲ್ಲ ಬೇರೆ ಬೇರೆಗೆ TPS SPS ಅಂತ ಬೇರೆ ಬೇರೆ ಹೆಡ್ಡಲ್ಲಿ ಬರ್ತಕ್ಕಂಥ ದುಡ್ಡನ್ನು ಕೂಡ ಮಾಡ್ಕೊತಾ ಇದ್ದಾರೆ. ಇದನ್ನು ಬೇಕಂತಲೇ ಹಿಂದುಳಿದ ವರ್ಗದವ್ರನ್ನ ತುಳಿಬೇಕು, ನಾಯಕ ಸಮುದಾಯವನ್ನು, ಅಹಿಂದ ಸಮುದಾಯವನ್ನು ಮತ್ತು ದಲಿತರನ್ನು ತುಳಿಬೇಕು ಅನ್ನೋ ಕಾರಣದಿಂದಲೇ ಇವನ್ನೆಲ್ಲ ಆದೇಶದ ಮೇರೆಗೆ ಅದನ್ನು ಮೆನ್ಷನ್ ಮಾಡ್ತಾರೆ. ಮತ್ತೆ ಮೊನ್ನೆ 24ರಲ್ಲಿ ಅದನ್ನು ಬಿಟ್ಟು ಅದರ ಬದಲು ಇದು ಯಾಕೆ ಬಿಟ್ಟಿದ್ದೀವಿ ಅಂತ ಕಾರಣ ತೋರಿಸಿದಾರಲ್ಲ, ತೋರಿಸಿಲ್ಲ. ಯಾಕೆ ಬಿಟ್ಟಿದ್ದೀವಿ ಅಲ್ಲ, ಅದೇ ತೋರಿಸದೆ ಪುಲಗಲ್ ಕ್ರಾಸಲ್ಲಿ ಇರ್ತಕ್ಕಂಥದ್ದು ಯಂಗ್ಟಾಪುರ ಗ್ರಾಮ ಪಂಚಾಯತ್ಗೆ ಸೇರ್ತದೆ, ಅದು VPಗೆ ಸೇರಿದೆ, VP ಪಂಚಾಯತ್ಗೆ ಸೇರಿದೆ, ಅದನ್ನು ಬಿಟ್ಟಿದ್ದೀವಿ ಅಂತಾರೆ. ಬಟ್ ಇದನ್ನು 9 ಎಕರೆಯನ್ನು ಆಲ್ರೆಡಿ ಮೆನ್ಷನ್ ಆಗಿರೋದನ್ನು ಯಾಕೆ ಬಿಟ್ಟಿದ್ದೀವಿ ಅಂತ ಹೇಳೋದು. ಅದೊಂದು 49 ಸರ್ವೆ ನಂಬರ್ ಅಲ್ಲೇ ಜಾಗ ಇದೆಣ್ಣ. 6 ಎಕರೆ ಖರಾಬ್, ಸರ್ಕಾರಿ ಖರಾಬ್, ಜನರಿಗೆ ಅನುಕೂಲ. ಮತ್ತು ಗೆರ್ಗಿರೆಡ್ಡಿ ಪಾಳ್ಯ ಪಕ್ಕದಲ್ಲೇ 50 ಎಕರೆ ಚಿಲ್ಲರೆ ಇದೆ, ಅದು ಗೌರ್ಮೆಂಟ್ 50 ಎಕರೆ ಈ ಸರ್ವೆ ಏನು ಇದರಲ್ಲಿ ಏನು ಉದ್ದೇಶ ಇಲ್ಲ. ದಯವಿಟ್ಟು ನಾವು ಚೇಳೂರಲ್ಲಿ ಮಾಡಿಕೊಡಿ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಮ್ಮಲ್ಲಿ ಬೇಡ್ಕೊಂಡು ಸರ್ವೆ ತೊಂದರೆ ಆಗ್ತದೆ ನಮ್ಮ ಚೇಳೂರಿಗೆ ಅನಾನುಕೂಲಿಸಿ ಅರ್ಥ ಏನಿದೆ ನೋಡಿ ಅಂದ್ರೆ ಸ್ಕೆಚ್ ನೋಡಿ ಮಾಡಿಕೊಡಿ ಸರ್. ಸರ್ಕಾರಿ ಜಾಗ ಇದೆ, ಇದು APMC ಮಾರ್ಕೆಟ್ ಇದೆ, ಇಲ್ಲಿ ಒಂದಿದೆ ಯಾಕಂದ್ರೆ ಅವರು ಬೈರೇಗೌಡ ಏನಂತಾರೆ, ಲೇಟ್ ಆಗಿ ಜಾಗ ಕೊಟ್ಟು ಬೇರೆ ಕೊಡ್ತೀವಿ. 15 ಡೇಸ್ ಒಳಗಡೆ ನಾವು ಜಾಗ ಅವೈಲಬಿಲಿಟಿ ಬಗ್ಗೆ ಚೆಕ್ ಮಾಡಿ KEB ಜಾಗ ಇದೆ ಜಿಲ್ಲಾಧಿಕಾರಿ ಪರಿಶೀಲನೆ ಮಾಡಿ ಚೆನ್ನಾಗಿದೆ ಇಲ್ಲೇ ಮಾಡ್ಬೋದು ಅಂತ ವಿಭಾಗಾಧಿಕಾರಿಗಳು ಅನುಷ್ಠಾನ ಡಿಕ್ಲೇರ್ ಮಾಡಿದ್ರು. ಸಾಹೇಬರು ಇದ್ದರು ಸಮಯ ಅಲ್ಲಿ ಒಂದೇ ಒಂದು ಆಫೀಸ್ ಇದೆ KEB, ಅದನ್ನು ಅಲ್ಲಿ ಪವರ್ ಸ್ಟೇಷನ್ ಆಗಿದೆ. ಪವರ್ ಸ್ಟೇಷನ್ ಪುಲಗಲ್ ಕ್ರಾಸಲ್ಲಿ ಅಲ್ಲಿ ಜಮೀನು ನಾನೇ ಕೊಟ್ಟಿದ್ದೆ ಸ್ವಲ್ಪ ಅಲ್ಲಿ ಮಾಡಿದರೆ ಮಾಡ್ಬೋದು. APMC ಇಲ್ಲಿ ಮಾಡಿ ಹೇಳ್ತೀನಿ. ಯಾಕಂದ್ರೆ MLA ಮಾಡ್ದಂಗೆ ಬೇಡ, ಒಂದು ನಾವು ಯಾವತ್ತು MLA ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಮೇಲೆ ಅಲಿಗೇಷನ್, ನಿಮ್ಮ ಹೆಸರು ಚಿರಾಯವಾಗಿರ್ತದೆ. ಚೇಳೂರು ಕೇಂದ್ರದಲ್ಲಿ ಕೇಂದ್ರ ಸ್ಥಾನದಲ್ಲಿ ಮಾಡಿ ಅಂತ ನಮ್ಮ ಮನವಿ ಅಷ್ಟೇ. ಮನವಿ ಅಲ್ಲ, ತಾಲೂಕು ಕೇಂದ್ರ ಚೇಳೂರಾಗಿ ಹೋಗಿ ಎಲ್ಲಿ ಸರ್ ಬಾರ್ಡರ್ ಸರ್, ಆಂಧ್ರ ಬಾರ್ಡರ್ ಸರ್, ಜಮೀನು ಆಂಧ್ರ ಬಾರ್ಡರ್ ಅಲ್ಲ, ನಾರ್ತ್ಗೆ ಈಸ್ಟ್ ಆಂಧ್ರ ಬಾರ್ಡರ್ ಚೇಳೂರು ಇದೆ. ಇಲ್ಲಿ ಜಾಗನ ಹುಡುಕಿಸಿ 15 ದಿನ ಟೈಮ್ ಹುಡುಕಿಸಿ ಒಂದು ತೀರ್ಮಾನ ಮಾಡಿ ಸರ್. ದಯವಿಟ್ಟು ನೀವು ತಮ್ಮಲ್ಲಿ ಬೇಡ್ಕೊಡ್ತೀವಿ, ಮನವಿ ಮಾಡಿಕೊಡ್ತೀವಿ. ನಾನು ಪ್ರಜೆಯಾಗಿ ತಾಲೂಕಿನ ನಮ್ಮ ಶಾಸಕರು ನೀವು ದಯವಿಟ್ಟು ಮನಸ್ಸು ಮಾಡಿ ಚೇಳೂರಲ್ಲಿ ಮಾಡಿ ಅಂತ ನಿಮ್ಮ